ಪ್ರಧಾನಿ ಮೋದಿ ಅವರ ಅಬ್ಬರದ ಪ್ರಚಾರ ರಾಜ್ಯದಲ್ಲಿ ಅಂತ್ಯವಾಗಿದೆ. ನಿನ್ನೆ ರಾತ್ರಿಗೆ ಅಂತ್ಯವಾಯಿತು ಪ್ರಧಾನಿ ಮೋದಿ ಅವರ ಅಬ್ಬರದ ಪ್ರಚಾರ. 19 ಕಡೆಗಳಲ್ಲಿ ಬಹಿರಂಗ ಸಮಾವೇಶ ಮತ್ತು 5 ಕಡೆ ಬೃಹತ್ತಾದ ರೋಡ್ ಶೋವನ್ನು ಪ್ರಧಾನಿ ಮೋದಿ ಅವರು ನಡೆಸಿದರು. 29 ಮತ್ತು 30ನೇ ತಾರೀಕು, ಅದಾದ ನಂತರ 2, 3 ಮತ್ತು 6, 7ನೇ ತಾರೀಕು. ಮ್ಯಾಜಿಕ್ ಮಾಡಿದೆಯಾ ಮೋದಿ ಅವರ ರ್ಯಾಲಿ ಮತ್ತು ರೋಡ್ ಶೋ? ಇದು ಪ್ರಶ್ನೆ. ಪ್ರಧಾನಿ ಮೋದಿ ಅವರ ರೋಡ್ ಶೋ ನಿಜಕ್ಕೂ ಕೂಡ ಮ್ಯಾಜಿಕ್ ಮಾಡಿದೆಯಾ? ಜನಮಾನಸವನ್ನು ತಲುಪಿದೆಯಾ? ಜನರ ಮನಸ್ಸನ್ನು ನಾಟಿದೆಯಾ ಇವರ ಭಾಷಣಗಳು? ಇವರು ಪ್ರಸ್ತಾಪ ಮಾಡಿರುವ ವಿಚಾರಗಳನ್ನು ಜನ ಸರಿ ಅಂತ ಅರ್ಥೈಸಿದ್ದಾರಾ? ಇದೆಲ್ಲದಕ್ಕೆ ಉತ್ತರ ನಮಗೆ 13ನೇ ತಾರೀಕು ಸಿಗಬೇಕು. ಕೌಂಟಿಂಗ್ ದಿನ ಸಿಗುತ್ತೆ ಇದಕ್ಕೆಲ್ಲ ಉತ್ತರ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನು ಮಾಡಿದಾಗ ಇಂಥ ವಿಚಾರವನ್ನು ಪ್ರಸ್ತಾಪ ಮಾಡಿಲ್ಲ ಅನ್ನೋ ಹಾಗೇ ಇಲ್ಲ. ಎಲ್ಲ ವಿಚಾರಗಳನ್ನು ಕೂಡ ಅಂದರೆ ಪ್ರಚಲಿತ ವಿದ್ಯಮಾನಗಳು ಏನೇನಿದೆ, ಯಾವ ಅಸ್ತ್ರಗಳನ್ನು ಕಾಂಗ್ರೆಸ್ನವರು ಬಿಟ್ಟರು, ಯಾವ ಅಸ್ತ್ರಗಳನ್ನು JDSನವರು ಬಿಟ್ಟರು, ಅದೆಲ್ಲಕ್ಕೂ ಪ್ರತ್ಯಸ್ತ್ರವನ್ನು ಪ್ರಧಾನಿ ಮೋದಿ ಅವರು ಬಿಡ್ತಾ ಹೋಗ್ತಾರೆ. ಹಾಗಾದರೆ ಇದನ್ನು ಜನ ಒಪ್ಪಿದ್ದಾರಾ? ಇದೇ ಪ್ರಶ್ನೆ. ಒಪ್ಪಿದ್ದಾರೆ ಅನ್ನೋದಾದರೆ BJPಗೆ ಬಹುಮತ ಬರಬೇಕು. ಇಲ್ಲ ಅನ್ನುವಂಥದ್ದಾದರೆ ಬಹುಮತ ಬರೋದಿಲ್ಲ. ಸೊ ಪ್ರಚಾರದ ಉದ್ದಕ್ಕೂ ಕಾಂಗ್ರೆಸ್ಗೆ ಡೈರೆಕ್ಟ್ ಹಿಟ್ JDS ಅನ್ನು ಟಾರ್ಗೆಟ್ ಮಾಡಿದ್ರು ಪ್ರಧಾನಿ ಮೋದಿ ಅವರು. ಉದ್ದಕ್ಕೂ ಕಾಂಗ್ರೆಸ್ಗೆ ಡೈರೆಕ್ಟ್ ಆಗಿ ಹಿಟ್ ಕೊಡ್ತಾ ಹೋದರು ಪ್ರಧಾನಿ ಮೋದಿ ಅವರು. JDS ಅನ್ನು ಕೂಡ ಟಾರ್ಗೆಟ್ ಮಾಡಿದ್ರು. ಪ್ರಧಾನಿ ಮೋದಿ ಭಾಷಣದಲ್ಲಿ ಅಸ್ತ್ರಗಳನ್ನು ಪ್ರಯೋಗ ಮಾಡಿದ್ದಾರೆ. 10 ಪ್ರಮುಖ ವಿಚಾರಗಳನ್ನು ಮೋದಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಹಿಂದುತ್ವದ ಟ್ವಿಸ್ಟ್ ಬಗ್ಗೆ ಮಾತನಾಡ್ತಾರೆ, ಅಭಿವೃದ್ಧಿ ಅಸ್ತ್ರವನ್ನು ಮಾತನಾಡ್ತಾರೆ. ಈ ಮೂಲಕ ಜನರ ಮನವನ್ನು ಗೆಲ್ಲುವ ಪ್ರಯತ್ನವನ್ನು ಮೋದಿ ಅವರು ಮಾಡಿದ್ದಾರೆ. ರಾಜ್ಯದ ಅಸ್ಮಿತೆಯ ಜೊತೆಗೆ ರಾಷ್ಟ್ರೀಯವಾದವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲೆಲ್ಲಿ ಬಹಿರಂಗ ಸಭೆಯನ್ನು ಮಾಡ್ತಾರೆ, ಅಲ್ಲಿಯ ಸ್ಥಳೀಯ ವಿಚಾರಗಳು ಜೊತೆಗೆ ಆಯಾ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು JDSಗೆ ಯಾವ ರೀತಿ ಟಕ್ಕರ್ ಕೊಡಬೇಕು ಅದೆಲ್ಲವನ್ನೂ ಕೂಡ ಮೋದಿಯವರು ಮಾಡಿದ್ದಾರೆ. ಹಾಗಾದರೆ ಚುನಾವಣಾ ಸಮಾವೇಶಗಳಲ್ಲಿ ಮೋದಿಯವರು ಮಾತನಾಡಿರ್ತಕ್ಕಂಥ ವಿಚಾರಗಳೇನೇನು? ಬಹಳ ಮುಖ್ಯವಾದಂತಹ ವಿಚಾರ. ಒಂದು, ಇತ್ತೀಚಿನ ದಿನಗಳಲ್ಲಿ ಮೋದಿಯವರಿಗೆ ಸಿಕ್ಕ ಪ್ರಬಲವಾದ ಅಸ್ತ್ರ ಅಂತಂದರೆ ಅದು ಬಜರಂಗ ಬಲಿ ಕಿ ಜೈ. ಯಾವಾಗ ಕಾಂಗ್ರೆಸ್ನವರು ಪ್ರಣಾಳಿಕೆಯಲ್ಲಿ ಬಜರಂಗ ದಳವನ್ನು ನಿಷೇಧ ಮಾಡ್ತೀವಿ ಅಂತ ಹೊರಟರೋ ಆಗಿಂದ ಬಜರಂಗ ಬಲಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಈ ಬಗ್ಗೆ ಮೋದಿಯವರು ಎಲ್ಲೆಲ್ಲಿ ಏನೇನು ಮಾತನಾಡಿದ್ದಾರೆ ನೋಡೋಣ. बजरंग बली की, 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 बजरंग बली की. ಇದು ಬಜರಂಗ ಬಲಿ ವಿಚಾರ 29, 30ನೇ ತಾರೀಕು ಸಮಾವೇಶದಲ್ಲಿ ಇರಲಿಲ್ಲ ಮೋದಿ ಅವರ ವಿಚಾರದಲ್ಲಿ. ಮೋದಿ ಅವರಿಗೆ ಈ ಅಸ್ತ್ರವನ್ನು ಕೊಟ್ಟಿದ್ದೇ ಕಾಂಗ್ರೆಸ್ನವರು. ಹಾಗೆ ನೋಡೋಕೆ ಹೋದರೆ ಕಾಂಗ್ರೆಸ್ನವರು ಯಾವಾಗ ಪ್ರಣಾಳಿಕೆಯಲ್ಲಿ ಬಜರಂಗ ದಳವನ್ನು ನಿಷೇಧ ಮಾಡ್ತೀವಿ ಅಂತ ಹೇಳಿದ್ರೋ ಈ ಅಸ್ತ್ರವನ್ನು ಪ್ರಬಲವಾಗಿ ಹಿಡ್ಕೊಂಡ್ರು ಮೋದಿಯವರು. ಆ ನಂತರದ ಬೃಹತ್ ಸಮಾವೇಶಗಳಲ್ಲಿ ತಮ್ಮ ಮಾತಿನ ಆರಂಭದಲ್ಲೇ ಬಜರಂಗ ಬಲಿ ಕಿ ಜೈ ಅಂತಕ್ಕಂಥದ್ದನ್ನು ಪ್ರತಿ ಬಾರಿಯೂ 3, 4, 5 ಸರ್ತಿ ಹೇಳ್ತಾ ಜನರನ್ನು ಆ ವಿಚಾರವಾಗಿ ನೆನಪಿಸುವಂತಹ ಪ್ರಯತ್ನವನ್ನು ಮೋದಿ ಅವರು ಮಾಡ್ತಾ ಹೋಗ್ತಾರೆ. ಇದು ಬಹಳ ಪ್ರಮುಖವಾದಂತಹ ಒಂದು ವಿಚಾರ, ಅದು ಬಜರಂಗ ಬಲಿ ವಿಚಾರ. ಇದಾದ ನಂತರ ಈ ಸರ್ತಿ ಲಿಂಗಾಯತರು BJPಯ ವಿರುದ್ಧ ನಿಂತಿದ್ದಾರೆ ಅಂತಕ್ಕಂಥ ಪ್ರಚಾರವನ್ನು ಕಾಂಗ್ರೆಸ್ನವ್ರು ಏನು ಮಾಡೋಕ್ಕೆ ಹೋದರು. ಯಡಿಯೂರಪ್ಪನವರು ಕಣ್ಣೀರು ಹಾಕಿಸಿದ್ರು. ಅದಾದ ನಂತರ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡಲಿಲ್ಲ, ಸೌದಿಗೆ ಟಿಕೆಟ್ ಕೊಡಲಿಲ್ಲ, ಈ ಲಿಂಗಾಯತರು ಈ ಸರ್ತಿ ನಮ್ಮ ಪರವಾಗಿ ಬರ್ತಾರೆ ಅಂತ ಏನು ಪ್ರಚಾರ ಮಾಡಿದ್ರು. ಬಸವಣ್ಣನವರ ವಿಚಾರ, ಲಿಂಗಾಯತ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಾರೆ ಪ್ರಧಾನಿ ಮೋದಿಯವರು. ಅದರಲ್ಲೂ ಕೂಡ ಕಾಂಗ್ರೆಸ್ನವರು ನಿಜಲಿಂಗಪ್ಪನವರಿಗೆ ಅನ್ಯಾಯ ಮಾಡಿದ್ರು, ವೀರೇಂದ್ರ ಪಾಟೀಲ್ ಅವರಿಗೆ ಅನ್ಯಾಯ ಮಾಡಿದ್ರು. ಈ ವಿಚಾರಗಳನ್ನು ತಮ್ಮ ಭಾಷಣಗಳಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ.
ಯಾವುದೇ ಕಾರಣಕ್ಕೂ ಲಿಂಗಾಯತ ಮತ BJPಯನ್ನು ಬಿಟ್ಟು ಹೋಗಬಾರದು ಅನ್ನುವಂತಹ ಲೆಕ್ಕಾಚಾರದೊಂದಿಗೆ ಈಗಲೂ ಅವರ ವಿಶ್ವಾಸ BJPಗೆ ಪ್ರಬಲವಾಗಿ ಬೆನ್ನಿಗೆ ನಿಂತಿರತಕ್ಕಂಥ ಸಮುದಾಯ ಅಂತಂದರೆ ಅದು ಲಿಂಗಾಯತ ಸಮುದಾಯ. ಹಾಗಾಗಿ ಆ ವಿಚಾರವನ್ನು ಬಹಳವಾಗಿ ಪ್ರಸ್ತಾಪ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಬಸವಣ್ಣ ಮತ್ತು ಲಿಂಗಾಯತ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾದಾಗಲೇ ಭಾಷಣದಲ್ಲಿ ಆ ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದರು. ಜೊತೆಗೆ ನಾವು ಲಿಂಗಾಯತ ಸಮುದಾಯದ ಬೆನ್ನಿಗೆ ನಿಂತಿದ್ದೀವಿ, ಲಿಂಗಾಯತ ಸಮುದಾಯಕ್ಕೆ ರಾಜ್ಯ ಸರ್ಕಾರ ಕೊಟ್ಟಂತಹ ಕೊಡುಗೆಗಳೇನು, ಕೇಂದ್ರ ಸರ್ಕಾರ ಕೊಟ್ಟಂತಹ ಕೊಡುಗೆಗಳೇನು, 2018ರಲ್ಲಿ ಇದೇ ಕಾಂಗ್ರೆಸ್ ವೀರಶೈವ ಲಿಂಗಾಯತ ಧರ್ಮವನ್ನು ಒಡೆಯಕ್ಕೆ ಹೋಗಿದ್ದರು, ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಮೋದಿಯವರು ತಮ್ಮ ಎರಡನೆಯ ಪ್ರಚಾರದಲ್ಲಿ, ಅಂದರೆ ತಮ್ಮ ಎರಡನೆಯ ಇಶ್ಯೂ ಮೇಯ್ನ್ ಆಗಿ ಟಾರ್ಗೆಟ್ ಮಾಡಿದ್ದು, ಫೋಕಸ್ ಮಾಡಿದ್ದು ಲಿಂಗಾಯತ ಸಮುದಾಯವನ್ನು ಓಲೈಸಿಕೊಳ್ಳುವಂತಹ ತಂತ್ರಗಾರಿಕೆ. भाइयों और बहनों, बीजेपी विकसित कर्नाटका का रोड मैप लेकर आपसे आशीर्वाद मांग रही है, लेकिन कांग्रेस के पास दो ही मुद्दे हैं. एक तो वो रिटायरमेंट के नाम पर वोट मांग रहे हैं, आखिरी बार सीएम बना दो, ये उनका घोषणा पत्र है. कांग्रेस का दूसरा एजेंडा है गाली देकर लोगों को गाओ. कभी कांग्रेस ओबीसी समाज को गाली दे रही है, कभी लिंगायत समुदाय को गाली दे रही है. मुझे तो 90 से ज्यादा गालियां दे चुके हैं और सेंचुरी की तरफ बढ़ रहे हैं. इस क्षेत्र के लोगों ने तो एस निजलिंगप्पा जी का काम करीब से देखा है. कांग्रेस ने तो निजलिंगप्पा जी को भी नहीं छोड़ा था. उनका अपमान करने वाली कांग्रेस गालियों की सेंचुरी बना सकती है. ಓಕೆ, ಮೋದಿಯವರ ಹೇಳಿಕೆಗಳನ್ನು ತಾವು ಗಮನಿಸ್ತಾ ಇದ್ದೀರಾ. ಆಯಾ ಪ್ರಚಲಿತ ವಿಚಾರಗಳೇನಿತ್ತು ಅದನ್ನು ಅವರು ಪ್ರಸ್ತಾಪ ಮಾಡಿ, ಅಂದರೆ ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲೆಲ್ಲಿ ಸಮಾವೇಶ ಮಾಡ್ತಾರೆ ಅನ್ನೋದ್ರ ಮೇಲೆ ಅವರ ಭಾಷಣಗಳು ನಿರ್ಧಾರವಾಗಿತ್ತು. आज जब मैं करप्शन के खिलाफ लड़ाई लड़ रहा हूं तो सबसे ज्यादा तकलीफ कांग्रेस को हो रही है और इसलिए कांग्रेस की दिनों दिन मुझसे नफरत भी और बढ़ गई है. आजकल धमकी दे रहे हैं, वो कह रहे हैं मोदी तेरी कब्र खुदेगी. चुनाव में कांग्रेस का सबसे बड़ा मुद्दा सांप के जहर का है. मेरी तुलना ये लोग सांप से कर रहे हैं, लेकिन भाइयों बहनों, सांप तो भगवान शंकर के गले की शोभा है और मेरे लिए देश की जनता ईश्वर का रूप है, शिव का ही स्वरूप है. इसलिए ईश्वर रूपी जनता के गले का सांप होना भी मुझे स्वीकार है. लेकिन मैं जानता हूं कर्नाटका के लोग कांग्रेस के इस गाली गलौज का चोट धरा जवाब 10 मई को पोलिंग बूथ पर बढ़ चढ़ करके निकलने वाला है. AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಮೋದಿಗೆ ವಿಷಸರ್ಪ ಅಂದಿದ್ರು. ಆ ವಿಚಾರವನ್ನು ಕೂಡ ಮೋದಿ ಅವರು ತಮ್ಮ ಪ್ರಚಾರಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಬಳಸ್ಕೊಂಡ್ರು. ಸೊ ಯಾವ ರೀತಿ ಬಳಸ್ಕೊಂಡ್ರು ಅಂತಂದರೆ, ಹೌದು ನಾನು ಸರ್ಪ, ಆದರೆ ಶಿವನ ಕೊರಳಿನಲ್ಲಿ ಇರ್ತಕ್ಕಂಥ ಸರ್ಪ, ಮತ್ತು ನನಗೆ ಈ ದೇಶದ ಜನರ ಆಶೀರ್ವಾದ ಇದೆ. ಇವರು ನನಗೆ ಸಮಾಧಿ ತೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ನಾನು ಮಾತ್ರ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಜನರ ಆಶೀರ್ವಾದ ನನ್ನ ಪರವಾಗಿದೆ, ಹಾಗಾಗಿ ನಾನು ಕೆಲಸ ಮಾಡ್ತಾ ಮುಂದುವರಿತೀನಿ ಅಂತ ಆ ಇಶ್ಯೂಗೂ ಕೂಡ ಅವರು ಕೌಂಟರನ್ನು ಕೊಟ್ಟಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡಿತಾ ಹೋಗೋಣ. ಶಬೀರ್, 19 ಕಡೆ ಪ್ರಧಾನಿ ಮೋದಿಯವರು ಈ ಸರ್ತಿ ಸಮಾವೇಶವನ್ನು ಮಾಡಿದ್ರು. ಅವರ ಭಾಷಣದಲ್ಲಿ ಅವರು ಟಚ್ ಮಾಡದೇ ಇರತಕ್ಕಂಥ ವಿಚಾರಗಳೇ ಇಲ್ಲ. ಯಾರ್ಯಾವ ಪಕ್ಷದವರು ಏನೇನು ಕೌಂಟ್ರ್ ಕೊಟ್ಟರು ಎಲ್ಲದಕ್ಕೂ ಕೂಡ ಮಾತನಾಡಿದ್ದಾರೆ. ಇದು ರಾಜ್ಯದ ಜನರನ್ನು ಎಷ್ಟರ ಮಟ್ಟಿಗೆ ತಲುಪುತ್ತೆ ಅಂತಕ್ಕಂಥದ್ದೇ ಸದ್ಯಕ್ಕೆ ಇರತಕ್ಕಂಥ ಪ್ರಶ್ನೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ?
ಅರವಿಂದ್, ಕಡೆಯ ಒಂದು ವಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡೋ ಮೂಲಕ, ಸಮಾವೇಶಗಳನ್ನು ಉದ್ದೇಶಿಸಿ ಮಾತನಾಡೋ ಮೂಲಕ ರಾಜ್ಯದ ಮತದಾರರನ್ನ ಸೆಳೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದರಲ್ಲಿ ಸಾಕಷ್ಟು ವಿಚಾರಗಳನ್ನು ಅವರು ಇನ್ಕ್ಲೂಡ್ ಮಾಡಿಕೊಂಡು ಜನರನ್ನು ಸೆಳೆಯುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಭಾಳ ಪ್ರಮುಖವಾಗಿ ಒಂದನೇದ್ದು ಹಿಂದುತ್ವದ ಮೂಲಕ ಮತಗಳನ್ನು ಸೆಳೆಯುವಂಥ ಕೆಲಸವನ್ನು ಮಾಡುವಂಥದ್ದು, ಜೊತೆಗೆ ಅಭಿವೃದ್ಧಿಯ ವಿಚಾರಗಳನ್ನು ಮುಂದಿಟ್ಕೊಂಡು, ಮತ್ತು ಎಲ್ಲೆಲ್ಲಿ ಅವರು ಮಾತನಾಡಲಿಕ್ಕೆ ಹೋಗ್ತಾರೆ, ಯಾವ್ಯಾವ ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ, ಅಲ್ಲಿ ಪ್ರಾದೇಶಿಕವಾರು ಕೆಲವೊಂದಿಷ್ಟು ಅಂಶಗಳನ್ನು ಉಲ್ಲೇಖಿಸುವ ಮೂಲಕ ಏನು ಮತಗಳನ್ನು ಸೆಳೆಯುವಂಥ ಕೆಲಸವನ್ನು ಮಾಡಿದರು. ಮತ್ತೊಂದು ಪ್ರಮುಖವಾಗಿ ಜಾತಿ ಅಥವಾ ಧರ್ಮಗಳ ಹೆಸರನ್ನು ಕೂಡ ಉಲ್ಲೇಖಿಸುವ ಮೂಲಕ ಅವರು ಮತಬೇಟೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು. ಅದರಲ್ಲಿ ಕೆಲವೊಂದಿಷ್ಟು ಪ್ರಮುಖವಾದಂಥ ಅಂಶಗಳನ್ನು ನಾವು ನೋಡೋದಾದರೆ, ಕಾಂಗ್ರೆಸ್ ಆರಂಭದಿಂದಲೂ ಕೂಡ ಹಿಂದುತ್ವದ ಬಲೆಗೆ ಸಿಲುಕಬಾರದು, ಬಿಜೆಪಿಯ ಹಿಂದುತ್ವದ ಸ್ಟ್ರಾಟಜಿ ಏನಿದೆ ಅದರಲ್ಲಿ ನಾವು ಸಿಲುಕಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿತ್ತು. ಆದರೆ ಕಾಂಗ್ರೆಸ್ನ ಪ್ರಣಾಳಿಕೆ ಬಿಡುಗಡೆ ಆದ ದಿನ ಬಜರಂಗ ದಳವನ್ನು ಬ್ಯಾನ್ ಮಾಡ್ತೀವಿ ಅನ್ನುವಂಥ ಏನು ಉದಾಹರಣೆ ಏನು ಕೊಟ್ಟಿತ್ತು ಕಾಂಗ್ರೆಸ್, ಅದನ್ನೇ ಬಿಜೆಪಿ ಬಹುದೊಡ್ಡ ಅಸ್ತ್ರವನ್ನು ಮಾಡಿಕೊಂಡು ಒಂದು ಕ್ಯಾಂಪೇನ್ ಅನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಇದೇ ಅಂಶವನ್ನು ಇಟ್ಕೊಂಡು ಮೊದಲ ಬಾರಿಗೆ ವಿಜಯನಗರ ಜಿಲ್ಲೆಯಲ್ಲಿ ಭಾಷಣವನ್ನು ಮಾಡ್ತಾರೆ. ಇದಕ್ಕೆ ಉದ್ದೇಶವೂ ಕೂಡ ಇರುತ್ತೆ. ಯಾಕೆಂದರೆ ಕೊಪ್ಪಳದ ಅಂಜನಾದ್ರಿ ಬೆಟ್ಟ ಏನಿದೆ ವಿಜಯನಗರ ಜಿಲ್ಲೆಯ ಗಡಿಗೆ ಹೊಂದ್ಕೊಂಡಂತೆ ಇದೆ. ಅಲ್ಲಿ ಸಾಕಷ್ಟು ಭಾವನಾತ್ಮಕ ಸಂಬಂಧಗಳು ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಮೊದಲ ಬಾರಿಗೆ ಅಲ್ಲಿ ಏನು ಆಂಜನೇಯನ ಹೆಸರನ್ನು ಅಥವಾ ಆ ಒಂದು ವಿಚಾರವನ್ನು ಉಲ್ಲೇಖಿಸುವ ಮೂಲಕ ಹಿಂದುತ್ವದ ಅಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಈ ಒಂದು ವಿಚಾರವನ್ನು ಕೈಗೆತ್ತಿಕೊಂಡ ಬಳಿಕ ಬಿಜೆಪಿ ಕೂಡ ಸಾಕಷ್ಟು ಅಭಿಯಾನವನ್ನು ಮಾಡುತ್ತೆ. ಈ ಮೂಲಕ ಹಿಂದುತ್ವದ ಮತಗಳನ್ನು ಕ್ರೋಢೀಕರಣ ಮಾಡುವಂಥ ಪ್ರಯತ್ನಗಳನ್ನು ಕೂಡ ಮಾಡುತ್ತೆ. ಇದ್ರ ಜೊತೆಗೆ ಹುಮ್ನಾಬಾದ್, ವಿಜಯಪುರ ಅಥವಾ ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಪ್ರಧಾನಮಂತ್ರಿಗಳು ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಲಿಂಗಾಯತ ಮತ್ತು ದಲಿತ ಮತಗಳನ್ನು ಕೂಡ ಸೆಳೆಯುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಉಲ್ಲೇಖಗಳನ್ನು ಮಾಡ್ತಾರೆ. ಹುಮ್ನಾಬಾದ್ನಲ್ಲಿ ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲಿಂಗಾಯತ ನಾಯಕರನ್ನು ಕಳ್ಳರಂತೆ ಕಾಂಗ್ರೆಸ್ ಪ್ರತಿಬಿಂಬಿಸ್ತಾ ಇದೆ ಮತ್ತು ಮುಖ್ಯಮಂತ್ರಿಗಳನ್ನು ಕಳ್ಳರಂತೆ ಪ್ರತಿಬಿಂಬಿಸುವಂಥ ಕೆಲಸವನ್ನು ಮಾಡ್ತಿದೆ ಅನ್ನುವಂತಹ ಏನು ಒಂದು ಸ್ಫೋಟಕವಾದಂಥ ಹೇಳಿಕೆಯನ್ನು ಕೊಡ್ತಾರೆ. ಅಂದರೆ ಆ ಮೂಲಕ ಈ ಹಿಂದೆ ಬಿಜೆಪಿಯಲ್ಲಿ ಆದಂಥ ಲಿಂಗಾಯತ ಡ್ಯಾಮೇಜ್ ಏನಿದೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಕೂಡ ಮಾಡುತ್ತೆ. ಮತ್ತು ಕೆಲವು ಭಾಷಣಗಳಲ್ಲಿ ಈ ಹಿಂದೆ ವೀರಶೈವ ಲಿಂಗಾಯತ ಅಥವಾ ಲಿಂಗಾಯತ ಧರ್ಮವನ್ನು ಪ್ರತ್ಯೇಕ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೂಡ ಉಲ್ಲೇಖಿಸ್ತಾರೆ. ಈ ಮೂಲಕ ಈ ಒಂದು ಡ್ಯಾಮೇಜ್ ಏನಾಗಿತ್ತು ಲಿಂಗಾಯತ ಸಮುದಾಯದಲ್ಲಿ ಅದನ್ನು ನಿಯಂತ್ರಿಸುವಂಥದ್ದು ಅಥವಾ ಮತಗಳು ಚದರದಂತೆ ನೋಡಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ಹೈದರಾಬಾದ್ ಕರ್ನಾಟಕದಲ್ಲಿ ಅದು ಕೂಡ ಖರ್ಗೆ ಅವರ ಭದ್ರಕೋಟೆಯಲ್ಲಿ ಭೇಟಿ ನೀಡಿದಂಥ ಸಂದರ್ಭದಲ್ಲೂ ಕೂಡ ದಲಿತ ಮತಗಳನ್ನು ಸೆಳೆಯುವಂಥ ಕೆಲಸವನ್ನು ಮಾಡ್ತಾರೆ. ಅಂಬೇಡ್ಕರ್ ಅವರನ್ನು ಕೂಡ ಕಾಂಗ್ರೆಸ್ ಟೀಕೆ ಮಾಡಿತ್ತು, ಅವರನ್ನು ರಾಕ್ಷಸ ಅಂದಿತ್ತು, ದೇಶದ್ರೋಹಿ ಅಂದಿತ್ತು, ಈ ರೀತಿಯಾಗಿ ಅವರನ್ನು ಬಹಳಷ್ಟು ಅಪಮಾನ ಮಾಡಿತ್ತು ಅನ್ನುವಂತಹ ಉಲ್ಲೇಖವನ್ನು ಕೂಡ ಮಾಡ್ತಾರೆ. ಈ ಮೂಲಕ ಸಾಕಷ್ಟು ವಿಚಾರಗಳನ್ನು ಕನ್ಸಾಲಿಡೇಟ್ ಮಾಡಿ ಮತಗಳನ್ನು ಸೆಳೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಈ ಭಾಷಣಗಳಿಗೆ ಸಮಾವೇಶಗಳಲ್ಲಿ ದೊಡ್ಡ ರೆಸ್ಪಾನ್ಸ್ ಬಂದಿದೆ. ಆದರೆ ಇವು ಮತಗಳಾಗಿ ಕನ್ವರ್ಟ್ ಆಗುತ್ತಾ ಅನ್ನುವಂತಹ ಈ ಪ್ರಶ್ನೆ ಇರುವಂಥದ್ದು. ಹೀಗಾಗಿ ಇನ್ನೊಂದೆರಡು ದಿನಗಳ ಕಾಲ ನಾವು ಕಾಯಲೇಬೇಕಾಗುತ್ತೆ ಅರವಿಂದ್. ಬಟ್ ಒಂದು ವಿಚಾರ ಶಬೀರ್, ಮೋದಿ ಅವ್ರದ್ದು ಇದು ಹೊಸತೇನೂ ಅಲ್ಲ. ಯಾವುದೇ ರಾಜ್ಯದಲ್ಲಿ ಚುನಾವಣೆ ಇದ್ದರೂ ತಮ್ಮ ಮ್ಯಾಕ್ಸಿಮಮ್ ಎಫರ್ಟನ್ನು ಹಾಕ್ತಾರೆ. ಮತ್ತು ಅವರ ಭಾಷಣ ಸುಮ್ಮನೆ ಕಾಟಾಚಾರಕ್ಕೆ ಆಡ್ತಕ್ಕಂಥ ಭಾಷಣ ಅಲ್ಲ. ಪ್ರತಿ ಸಮಾವೇಶ ಅಬ್ಸರ್ವ್ ಮಾಡಿ ನೋಡಿ ತಾವು, ಪ್ರತಿ ಸಮಾವೇಶದಲ್ಲಿ ಲಕ್ಷಾಂತರ ಜನ ಸೇರಿದ್ದಾರೆ. ಆ ಸೇರಿರ್ತಕ್ಕಂಥ ಜನರಿಗೆ ಅಲ್ಲಲ್ಲಿನ ವಿಚಾರಗಳನ್ನು ತಿಳಿಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಜೊತೆಗೆ ಬೃಹತ್ ರ್ಯಾಲಿಗಳನ್ನ ಮಾಡಿದ್ದಾರೆ. ಹಾಗಾಗಿ ಟೋಟಲಿ ಇಡೀ ಚುನಾವಣಾ ಪ್ರಚಾರದ ಜವಾಬ್ದಾರಿಯನ್ನೇ ಮೋದಿ ಅವರು ಹೆಗಲ ಮೇಲೆ ಹಾಕ್ಕೊಂಡಿದ್ರು ಕರ್ನಾಟಕದಲ್ಲಿ ಅಂತ ಅನ್ಸಲ್ವಾ? ಖಂಡಿತವಾಗ್ಲೂ ಈಗ ಇತ್ತೀಚೆಗೆ ನಡೆಯುವಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ವತಃ ನೇತೃತ್ವವನ್ನು ತೆಗೆದುಕೊಂಡು ಪ್ರಚಾರ ಮಾಡುವಂಥದ್ದು ಸಹಜ ಆಗಿರುವಂಥದ್ದು. ಈ ಹಿಂದಿನ ಚುನಾವಣೆಗಳನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಅದು ಗುಜರಾತ್ ಆಗಿರ್ಬೋದು, ಹಿಮಾಚಲ್ ಪ್ರದೇಶ ಆಗಿರ್ಬೋದು, ಈ ಚುನಾವಣೆಗಳಲ್ಲೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಳೆದ ಒಂದು ವಾರ ಏನಿರುತ್ತೆ ಅಂದರೆ ಕೊನೆಯ ಒಂದು ವಾರದ ಅವಧಿಯಲ್ಲಿ ಬೃಹತ್ ಸಮಾವೇಶಗಳನ್ನು, ರೋಡ್ ಶೋಗಳನ್ನು ಆಯೋಜನೆ ಮಾಡೋ ಮೂಲಕ ಜನರನ್ನು ಸೆಳೆಯುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅದೇ ರೀತಿಯಾದಂಥ ಪ್ರಯತ್ನಗಳನ್ನು ಕರ್ನಾಟಕದಲ್ಲೂ ಕೂಡ ಮಾಡಿದರು. ಚುನಾವಣೆ ಘೋಷಣೆ ಆಗೋಕ್ಕಿಂತ ಮುಂಚೆ ಏನು ಸುಮಾರು 7 ಬಾರಿ ಭೇಟಿಯನ್ನು ಕೊಟ್ಟು ಅಭಿವೃದ್ಧಿ ಅಜೆಂಡಾಗಳ ಮೇಲೆ ಜನರನ್ನು ತಮ್ಮತ್ತ ಸೆಳೆಯುವಂಥ ಕೆಲಸವನ್ನು ಮಾಡಿದರು. ಅದು ಏರ್ಪೋರ್ಟ್ ಉದ್ಘಾಟನೆ ಆಗಿರ್ಬೋದು, ಬೇರೆ ಬೇರೆ ಕಾಮಗಾರಿಗಳ ಉದ್ಘಾಟನೆ ಆಗಿರ್ಬೋದು. ರಾಜ್ಯಕ್ಕೆ ಅವರು ಭೇಟಿ ಕೊಡೋ ಮೂಲಕ ಒಂದು ಬೇರೆ ರೀತಿಯಾದಂಥ ಮೊಹಲನ್ನು ಕ್ರಿಯೇಟ್ ಮಾಡುವಂಥದ್ದು, ವಾತಾವರಣ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡಿದರು. ಬಿಜೆಪಿ ಪರ ಅಲೆ ಸೃಷ್ಟಿಯಾಗುವಂತೆ ಮಾಡಿದರು. ಚುನಾವಣೆ ಘೋಷಣೆ ಆದ ಬಳಿಕ ಅಧಿಕೃತವಾಗಿ ಅವರು ಪ್ರಚಾರ ಕಾರ್ಯಗಳಿಗೆ ಧುಮುಕಿದ್ರು. ಒಟ್ಟು 18 ಸಮಾವೇಶಗಳನ್ನು, 5 ರೋಡ್ ಶೋಗಳನ್ನು ಮಾಡೋ ಮೂಲಕ ಇಡೀ ರಾಜ್ಯದ
ರಾಜ್ಯದಲ್ಲಿ ಬಿಜೆಪಿ ಪರ ಅಲೆಯನ್ನು ಸೃಷ್ಟಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅದರ ಭಾಗವಾಗಿ ಸಮಾವೇಶಗಳಲ್ಲಿ ಆಯಾ ಲೋಕಲ್ ವಿಚಾರಗಳನ್ನು ಇಟ್ಕೊಂಡು ಮಾತನಾಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಈ ಹಿಂದೆ ಶಿವಮೊಗ್ಗಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಆಯಿತು, ಏರ್ಪೋರ್ಟನ್ನು ಹೊರತುಪಡಿಸಿ ಬೇರೆ ಬೇರೆ ರೀತಿಯಾದಂಥ ಏನೆಲ್ಲ ಕೆಲಸಗಳಾಗಿದೆ ಅನ್ನುವಂಥದ್ದು. ಹೈದರಾಬಾದ್ ಕರ್ನಾಟಕ ಅಥವಾ ವಿಜಯಪುರ, ಹುಮನಾಬಾದ್, ಬೀದರ್ಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅಲ್ಲಿ ಕೇಂದ್ರ ಸರ್ಕಾರದಿಂದ ಹುಮನಾಬಾದ್ ಅಥವಾ ಬೀದರ್ಗೆ, ವಿಜಯಪುರ, ಗುಲ್ಬರ್ಗ ಜಿಲ್ಲೆಗಳಿಗೆ ಯಾವೆಲ್ಲ ಯೋಜನೆಗಳು ಬಂದಿದ್ದಾವೆ, ಎಷ್ಟು ಅನುದಾನ ಬಂದಿದೆ ಅನ್ನುವಂಥದ್ದನ್ನು ಕೂಡ ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದರು. ಒಂದು ಕಡೆ ತನ್ನ ಅಜೆಂಡಾ ಏನಿದೆ ಅದು ಹಿಂದುತ್ವ ಆಗಿರ್ಬೋದು ಅಥವಾ ಲಿಂಗಾಯತ ಮತಗಳೇನು ಡಿಸ್ಟರ್ಬ್ ಆಗಿದ್ದಾವೆ ಅವುಗಳನ್ನು ಸರಿಪಡಿಸೋ ವಿಚಾರ ಆಗಿರ್ಬೋದು, ಅವು ಎಲ್ಲದರ ಜೊತೆಗೆ ಸರ್ಕಾರದ ಅಭಿವೃದ್ಧಿ ಅಥವಾ ಡಬಲ್ ಇಂಜಿನ್ ಸರ್ಕಾರದ ಅಭಿವೃದ್ಧಿ ಯೋಜನೆಗಳೇನು ಅನ್ನುವಂಥದ್ದನ್ನು ಕೂಡ ಜನರಿಗೆ ರೀಚ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಮೂಲಕ ಎರಡೂ ಕೂಡ ಕನ್ಸಾಲ್ಡೇಟ್ ಆಗಿ ಜನರು ಬಿಜೆಪಿ ಹತ್ತ ಹೆಚ್ಚು ಸೆಳೆಯುವಂಥ ಕೆಲಸವನ್ನು ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಮತ್ತು ಇಲ್ಲಿ ರೋಡ್ ಶೋ ಬಹಳ ಪ್ರಮುಖವಾದಂಥ ಪಾತ್ರವನ್ನು ಕೂಡ ವಹಿಸಿಕೊಳ್ಳುತ್ತೆ. ಯಾಕೆಂದರೆ ನಾವು ನಿನ್ನೆ ಮೊನ್ನೆ ಬೆಂಗಳೂರಲ್ಲೂ ಕೂಡ ನೋಡಿದ್ವಿ ಯಾವ ರೀತಿಯಾದಂಥ ರೆಸ್ಪಾನ್ಸ್ ಇತ್ತು ಅಂತ. ಈ ರೋಡ್ ಶೋಗಳು ಅತಿ ಹೆಚ್ಚು ಚರ್ಚೆಗೆ ಒಳಗಾಗ್ತವೆ. ಹಾಗಾಗಿ ಒಂದು ಏನು ಜನಸಮುದಾಯದಲ್ಲಿ ಜನರ ನಡುವೆ ಹೆಚ್ಚು ಚರ್ಚೆಗೆ ಅಥವಾ ವಿಚಾರಗಳು ವಿನಿಮಯ ಆಗ್ತವೆ ಅನ್ನುವಂಥ ಕಾರಣಕ್ಕೆ ಈ ಒಂದು ರೋಡ್ ಶೋಗಳನ್ನು ಕೂಡ ಮಾಡಲಾಗುತ್ತೆ. ಇದಕ್ಕೂ ಕೂಡ ವ್ಯಾಪಕವಾದಂಥ ರೆಸ್ಪಾನ್ಸ್ ಬಂದಿದೆ. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ ಇಷ್ಟು ದಿನ ಕಳೆದ ಒಂದು ವಾರದ ಹಿಂದೆ ಬಿಜೆಪಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಿತ್ತು ಆ ಎಲ್ಲ ಪ್ರಯತ್ನಗಳ ಬಳಿಕ ಕೊನೆಯ 5 ಓವರ್ಗಳ ಮ್ಯಾಚ್ ಏನು IPLಗಳನ್ನು ನೋಡ್ತೀವಿ, ಆ ರೀತಿಯಾದಂಥ ಒಂದು ಮ್ಯಾಚನ್ನು ಪ್ರಧಾನಮಂತ್ರಿಗಳು ಆಡಿರುವಂಥದ್ದು. ಈ ಮ್ಯಾಚ್ಗೆ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕು. ಥ್ಯಾಂಕ್ ಯು ಶಬೀರ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇದರ ಜೊತೆಗೆ ಸಿಂಧನೂರು ಮತ್ತು ಶಿಗ್ಗಾಂವಿಯಲ್ಲಿ ಕೂಡ ಪ್ರಧಾನಿ ಮೋದಿಯವರು ಬಹಿರಂಗ ಸಮಾವೇಶದಲ್ಲಿ ಭಾಗಿಯಾದರು. ಸಿಂಧನೂರು ಮತ್ತು ಶಿಗ್ಗಾಂವಿಯಲ್ಲಿ ಅವರು ರೈಸ್ ಮಾಡಿರ್ತಕ್ಕಂಥ ಇಶ್ಯೂ ಮತ್ತು ಅವರು ಆಡಿರ್ತಕ್ಕಂಥ ಮಾತು ಏನು ನೋಡೋಣ. कांग्रेस के राष्ट्रीय अध्यक्ष उन्होंने इस परिवार को खुश करने के लिए वो ओपनिंग बैट्समैन के रूप में मैदान में आए. खड़गे जी ऐसे अनुभवी व्यक्ति ने आकर के क्या कहा, मोदी को सांप कहा, सांप कह दिया. और फिर उनके पुत्र ने कमान संभाल ली. एक लायक पिता ने जो कहा, लायक पिता ने जो कहा और लायक पुत्र ने जो आगे बढ़ाया. ये जो कुछ भी हुआ भाइयों बहनों, मैं तो उसको रिपीट भी नहीं कर सकता और न ही मैं इस पर कोई टिप्पणी कर सकता हूं. तो 1 रुपये में से 85 खा जाता है. यही कांग्रेस का काम करने का तरीका रहा. कांग्रेस के यही कुकर्म रहे कि काम अगर कोई करता है तो डबल इंजन की सरकार काम करती है और ये भी बताएं किसी भेदभाव के बिना करती है. ये बीजेपी की सरकार ही योजनाएं जिनका लाभ. ಕಾಂಗ್ರೆಸ್ನವರು ಬಿಜೆಪಿ ವಿರುದ್ಧ 40% ಕಮಿಷನ್ ಆರೋಪವನ್ನು 1.5 ವರ್ಷದಿಂದ ಏನು ಮಾಡ್ತಾ ಬಂದರು, ಅದಕ್ಕೆ ಕೊನೆಯ ಹಂತದಲ್ಲಿ ಮೋದಿಯವರು ಕೊಟ್ಟಿದ್ದು ಕೌಂಟರ್. ರಾಜೀವ್ ಗಾಂಧಿಯವರು ಪ್ರಧಾನಿ ಆಗಿದ್ದಾಗಲೇ ಹೇಳಿದರು, ನಾನು 100 ರೂಪಾಯಿ ಬಿಡುಗಡೆ ಮಾಡಿದ್ರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಕೇವಲ 15 ರೂಪಾಯಿ ಹೋಗುತ್ತೆ. ಅಂದರೆ ಅರ್ಥ ಅವರೇ ಒಪ್ಕೊಂಡಿದ್ರು ನಮ್ಮ ಸರ್ಕಾರ 85% ಕಮಿಷನ್ ಸರ್ಕಾರ ಅಂತ. ಅದೊಂದು ಪ್ರಬಲ ಅಸ್ತ್ರವನ್ನು ಮೋದಿಯವರು ವ್ಯಕ್ತಪಡಿಸಿದರು.